RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರದು 75ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಅತ್ಯಂತ ಆಳವಾದ ಬೌದ್ಧಿಕ ಆಳ ಅವರದು ಮತ್ತು ಸಹಾನುಭೂತಿ ನಾಯಕತ್ವ. ಭಾಗವತ್ ಅಸಾಧಾರಣ ವ್ಯಕ್ತಿ ಮತ್ತು ಖಡಕ್ ನಿರ್ಧಾರಗಳನ್ನು ಆ ಸಮಯಕ್ಕೆ ತಪ್ಪು ಅನಿಸಿದರೂ ತೆಗೆದುಕೊಳ್ಳುವಂತಹ ಇದಿದೆ. ಯಾವಾಗಲೂ ರಾಷ್ಟ್ರವನ್ನು ಮೊದಲಿಟ್ಟುಕೊಂಡು ಅವರು ಮಾಡ್ತಾರೆ, ದೇಶಕ್ಕಾಗಿ ತಮ್ಮನ್ನು ಅರ್ಪಿಸ್ಕೋತಾರೆ. ಸ್ವಯಂ ಸಂಘದ ಚಾಲಕನಾಗಿರೋದು ಅಷ್ಟು ಸುಲಭ ಅಲ್ಲ, ಸಂಘಟನಾ ಜವಾಬ್ದಾರಿಗಿಂತ ಹೆಚ್ಚು ಕಷ್ಟ. ಅದು ಭಾರತ ಮಾತೆಗೆ ಅಚಲವಾದ ಉದ್ದೇಶಕ್ಕೆ ಅವರು ಭದ್ರಾಗಿರಬೇಕಾಗಿರುತ್ತೆ. ಆಗಿದ್ದಾರೆ ಇವರಂತುವೆ. ಈ ಅವರ ಗುಣಗಳನ್ನು, ಎರಡೂ ಗುಣ ಅಂದರೆ ಯಾವುದು, ಒಂದು ಸಮೃದ್ಧ ರಾಷ್ಟ್ರವನ್ನು ನೋಡುವುದು, ಇನ್ನೊಂದು ಭಾರತ ಮಾತೆಗೆ ಅಚಲ ಉದ್ದೇಶದ ಮೂಲಕ ಭದ್ರಾಗಿರುವಂಥದ್ದು. ಎರಡೂ ಅದ್ಭುತ ಅವ್ರದ್ದು ಗುಣಗಳು ಅಂತಿದ್ದಾರೆ. ಎಂದಿನಂತೆ ಕಾಂಗ್ರೆಸ್, ಇದು ಜಯರಾಮ್ ರಮೇಶ್ ಅವರು ಭಾಗವತ್ತು ನನ್ನ ಪರವಾಗಿರಲಿ ಅಂತ ಮೋದಿ ಹೊಗಳಿದ್ದಾರೆ. ಕರೆಕ್ಟು, ಜಯರಾಮ್ ರಮೇಶ್ ಹೇಳಿರೋದು ಸರಿ ಇದೆ, ಪರವಾಗಿರಲಿ ಅಂತ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ಜಯರಾಮ್ ರಮೇಶು, ಸೋನಿಯಾ ಗಾಂಧಿ ಬಗ್ಗೆ ಜಯರಾಮ್ ರಮೇಶ್ ಮಾತಾಡ್ದಾಗ್ಲೂ ಅದೇ ಇರ್ಬೋದೇನೋ, ಮೆಚ್ಚೋ ಕೆಲಸ ಅಲ್ವಾ? ನೋಡೋಣ, ಜಯರಾಮ್ ರಮೇಶ್ ರಾಹುಲ್ ಗಾಂಧಿ ಮೇಲೆ ಒಂದು 2 ಸರಿ ಮಾತಾಡಿಪ್ಪ, ನೋಡೋಣ, ಟ್ರೈ ಮಾಡಿ ನೋಡೋಣ. ಸುಮ್ಮನೆ ಟ್ರೈ ಮಾಡ್ರಿ, ನೋಡೋಣ. ಯಾವಾಗಲೂ ಒಂದೇ ಥರ ಇರ್ತಾರ ನಿಮ್ಮ ಜೊತೆಗೆ ಮಾಡೋಣ. ಯಾಕೆ ಸದಾ ಕಾಲ ಉಗೇ 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 ಅನ್ಕೊಂಡು ನಿಂತಿರ್ತೀರಿ? ಯಾಕೆ ಹಾಗಂದ್ರೆ ಇವ್ರಿಗೆ ಬೆಲೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನು ಹಿಡ್ಕತ್ತಾ ಇರಬೇಕು, ಜಗ್ತಾ ಇರಬೇಕು, ಅದಕ್ಕೆ ಎಕ್ಸ್ಟ್ರಾ ಹೇಳ್ತಾ ಇರಬೇಕು, ಸೇರಿಸಿ. ಈ ದೇಶವನ್ನು RSS ಹಾಳು ಮಾಡ್ತಾ ಇದ್ದಾರೆ, ಈ ದೇಶವನ್ನು RSS ನಾಶ ಮಾಡಿ ಆಗೋಗಿದೆ ಅಂತ ಇವ್ರು ಹೇಳಬೇಕು. ನೆಕ್ಸ್ಟ್ ಹಂಗೆ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಈಗ. ನೋಡೋಣ, ಜಯರಾಮ್ ರಮೇಶ್ ಹೇಳಿ ಜಯರಾಮ್ ರಮೇಶ್. ಮೋದಿ RSSದು ಸಂಬಂಧಗಳು ಮತ್ತು ಅವರ ಒಳಗಿನ ಸಂಬಂಧಗಳೆಲ್ಲ ಬಹಳ ವಿಚಿತ್ರವಾದಂಥದ್ದು. ಕಾಂಗ್ರೆಸ್ನಲ್ಲಿ ಬಹುಜನರಿಗೆ ಅದು ಅರ್ಥವೇ ಆಗಲ್ಲ ನನ್ನ ಪ್ರಕಾರದಲ್ಲಿ. ಅವ್ರು ಹೇಳ್ತಿರೋದು ನಿಜ, ಅಷ್ಟು ಸುಲಭ ಅಲ್ಲ ಅಲ್ಲಿ ಕೆಲಸ ಮಾಡೋದು ಆ ಸಂಘಟನೆಯಲ್ಲಿ. ಎಸ್. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪ್ತ ಚಾರ್ಲಿ ಕಿರ್ಕ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಉಥಾವ್ ವ್ಯಾಲಿ ವಿವಿಯಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು. ಆ ಹೊತ್ತಿನಲ್ಲೇ ಗುಂಡು ಹಾರಿಸಿದಂತಹ ಕೀಚಕರು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಈ ಕೊಲೆ ಅಮೆರಿಕಾದಾದ್ಯಂತ ರಾಜಕೀಯ ಹಿಂಸಾಚಾರದ ಬೆದರಿಕೆ ಬಗ್ಗೆ ಚರ್ಚೆ ಆಗ್ತಿದೆ. ಯುವ ರಿಪಬ್ಲಿಕನ್ ಮತದಾರನ ಒಗ್ಗೂಡಿಸುವಲ್ಲಿ ಚಾರ್ಲಿ ಕಿರ್ಕ್ ಅವರು ಪ್ರಭಾವಶಾಲಿ ಪಾತ್ರವನ್ನು ವಹಿಸಿದ್ರು. ಕಿರ್ಕ್ ಇಸ್ರೇಲ್ನ ಕಟ್ಟ ಬೆಂಬಲಿಗರು ಕೂಡ ಆಗಿದ್ರು. ದಿನ ನಿನ್ನೆ ಅಮೆರಿಕದ್ದು ಚಾರ್ಲಿ ಕಿರ್ಕ್ ಇಸ್ ಎ ಪಾಡ್ಕ್ಯಾಸ್ಟ್. 31 ವರ್ಷ, ದಟ್ಸ್ ಆಲ್. ಏನು ಭಾಳ ದೊಡ್ಡ ವಯಸ್ಸಲ್ಲ. 2 ಮಕ್ಕಳು, ಅರ್ಲಿ ಚಿಲ್ಡ್ರನ್ ಮಕ್ಕಳು ಅಷ್ಟೆ. 18ನೇ ವರ್ಷಕ್ಕೆ ಈ ಸ್ಟಾರ್ಟ್ಸ್ ಆಫ್ ಈ ಆ್ಯಕ್ಟಿವಿಟಿನ. ಆ್ಯಕ್ಚುಲಿ ಕಾಲೇಜಿನ ಡ್ರಾಪ್ಔಟ್ ಶಿಕಾಗೋನಲ್ಲಿ. ಈಸ್ ಎ ಡ್ರಾಪ್ಔಟ್ ಆಫ್ ದಿ ಕಾಲೇಜ್. ಬಟ್ ಮಾತು ಮತ್ತು ತನ್ನ ಅಭಿಪ್ರಾಯಗಳಿತ್ತಲ್ಲ, ಬಲಪಂಥೀಯ ಚಿಂತನೆಯಲ್ಲಿ ಅಮೆರಿಕ ಅಂದರೆ ಗ್ರೇಟು, ಬಿಳಿಯರು ಅಂದರೆ ಗ್ರೇಟು. ಅಂದರೆ ದಬ್ಬಾಳಿಕೆಗೆ ಅಮೆರಿಕನ್ನರು ಸಿಕ್ಕಾಕೊಂಡಿದ್ದಾರೆ. ಯಾರು ಅಮೆರಿಕನ್ನರು? ಬಿಳಿಯರು. ಈ ದೇಶದಲ್ಲಿ ಭಾಳ ಜನ ಜೈಲಲ್ಲಿ ಇರಬೇಕಾಗಿತ್ತು, ಜೈಲಿಲ್ಲ, ನಮ್ಮ ಕಡಿಮೆ ಜನ ಜೈಲಿಗೆ ಹಾಕಿದ್ದೀವಿ, ಜೈಲಲ್ಲಿ ಹಾಕ್ಬೇಕು ನಾವು ಇವ್ರನ್ನೆಲ್ಲ ಅನ್ನೋದು ಬಲಪಂಥೀಯ ಚಿಂತನೆಗಳು, ವಿಪರೀತವಾದ ಬಲಪಂಥೀಯ ಚಿಂತನೆಗಳು. ಈ ಚಿಂತನೆಗಳನ್ನು ಬಿಳಿಯ ವಿದ್ಯಾರ್ಥಿಗಳು ಅಥವಾ ಅದನ್ನು ಒಪ್ಪುವಂಥ ವಿದ್ಯಾರ್ಥಿಗಳ ಅಥವಾ ಯುವಕರನ್ನು ಒಂದು ಮಾಡುವುದು ಆತನ ಉದ್ದೇಶ. ಅದರಲ್ಲಿ ಆತ ಅಪಾರವಾಗಿ ಯಶಸ್ವಿ ಆಗೋಗಿದ್ದ. 800 ವಿಶ್ವವಿದ್ಯಾಲಯಗಳಲ್ಲಿ ಆತನ ಟರ್ನಿಂಗ್ ಪಾಯಿಂಟ್ ಅಮೆರಿಕಾದು ವೇದಿಕೆಗಳು ಇದ್ದವು. 1000 ಲಕ್ಷಾಂತರ ಹುಡುಗರದ್ದು ಒಂದು ಬ್ಯಾಗರ್. ಏನೂ ಇಲ್ಲದೆ ಕಾಲೇಜಿಂದ ಡ್ರಾಪ್ಔಟ್ ಆಗಿ ಹೊರಗಡೆ ಹೋಗಿದ್ದ ಈ ಗಿರಾಕಿ ಬರೀ ಭಾಷಣ ಮತ್ತು ಪಾಡ್ಕ್ಯಾಸ್ಟು ಇದರಲ್ಲಿ ಮಿಲಿಯನೇರ್ ಆಗ್ಬಿಟ್ಟ. ಆದರೂ ಇವತ್ತು ರಿಪಬ್ಲಿಕನ್ಸು ಡೆಮಾಕ್ರೆಟ್ಸ್ ಇಬ್ಬರೂ ಅದನ್ನು ಖಂಡಿಸ್ತಾ ಕೂತಿದ್ದಾರೆ. ಯಾಕೆ ಅಂದರೆ ಅವನದು ಒಂದು ಒಳ್ಳೆಯ ಗುಣ ಇತ್ತು. ಅದೇನೆಂದರೆ, ನಾನೆಷ್ಟೇ ನಿನ್ನನ್ನು ವಿರೋಧ ಮಾಡಿದ್ರೂ ಸರಿ, ನಾನೆಷ್ಟೇ ನಿನ್ನ ಭಾವನೆಯನ್ನು ಒಪ್ಪದಿದ್ರೂ ಸರಿ, ನಾನೆಷ್ಟೇ ನಿನ್ನ ಜೊತೆ ಜಗಳ ಆಡಿದ್ರೂ ಸರಿ, ಚರ್ಚೆ ಮಾಡೋಣ. ಯಾರಿಗಾರು ಅರ್ಥ ಆಗ್ತಿದ್ಯಾ ಯಾಕೆ ಹೇಳ್ತಾ ಇದ್ದೀನಿ ಅಂತ? ಭಾರತದ ಲೋಕಸಭೆ ಹೇಗೆ ನಡೀತಲ್ಲ, ಚರ್ಚೆ ಮಾಡೋಣ. ಪ್ರಜಾಪ್ರಭುತ್ವದ ಮೂಲ ಮಂತ್ರ ಚರ್ಚೆ ಮಾಡೋಣ. ಅದನ್ನು ಒಬ್ಬ ವ್ಯಕ್ತಿಯಾಗಿ ಅವನು ಮಾಡ್ದ ಅಲ್ಲಿ. ಹಾಗಾಗಿ ಆತನ ಸಾವನ್ನು ಈಗ
ವಿರೋಧಿಗಳು ತಪ್ಪು ಅಂತ ಇದು ಮಾಡ್ತಾ ಬೇಜಾರು ಮಾಡ್ಕೊಂಡು ನಿಂತಿದ್ದಾರೆ, ಪರವಾಗಿರೋ ಸಪೋರ್ಟರ್ಸು ನಿಂತಿದ್ದಾರೆ. ಆಟೋಮ್ಯಾಟಿಕಲಿ ಅವನು ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಮಾಡ್ದ. ಯೂತ್ನ ವಾಪಸ್ ರಾಜಕಾರಣಕ್ಕೆ ಕರ್ಕೊಂಬಂದ, ಮತ್ತು ಅವ್ರನ್ನ ಮತಕೇಂದ್ರಗಳಿಗೆ ಕರ್ಕೊಂಬಂದ. ಹಾಗಾಗಿ ಒಬ್ಬ 31 ವರ್ಷದ ಅವನು ಏನೂ ಅಲ್ಲ, ಅವನು ಸೆನೆಟರ್ ಅಲ್ಲ, ಕಾಂಗ್ರೆಸ್ಮೆನ್ ಅಲ್ಲ, ಯಾವುದೋ ರಾಜ್ಯದ ಗವರ್ನರ್ ಅಲ್ಲ, ಯಾವುದೋ ಊರಿನ ಮೇಯರ್ ಅಲ್ಲ, ಏನೂ ಅಲ್ಲ. ಅವನು ಯಾವ ಪವರು ಇಲ್ಲ. ಹಿ ಈಸ್ ನೋಬಡಿ, ಬಟ್ ಹಿ ವಾಸ್ ಎವ್ರಿಬಡಿ. ಹಾಗೆ ನೋಡಿದ್ರೆ ಅಮೆರಿಕದ ಉಪಾಧ್ಯಕ್ಷ ಇವನು ವ್ಯಾನ್ಸನ್ನ ಆಯ್ಕೆ ಮಾಡೋಕ್ಕೆ ಡೊನಾಲ್ಡ್ ಹೇಳಿದ್ದೆ, ಇವನೇ ಹೇಳಿದ್ದ, ಇನ್ಫ್ಲೂಯೆನ್ಸ್ ಮಾಡಿದ್ದು. ಹಾಗಾಗಿ ಅವ್ನು ಮಾಡಿದ್ದಾನೆ. ಯಾಕೆ ಅಂದರೆ ಎವ್ರಿಬಡಿ ಲೈಕ್ ಹಿಸ್ ಸ್ಟೈಲ್. ಅವನನ್ನು ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಚರ್ಚೆ, ಮಾತುಕತೆ, ಸಂಧಾನ, ಸಮಾಲೋಚನೆ ಅಂತಾರೆ. ಸಭೆಗಳನ್ನು ನಡೆಯೋದೇ ಇಲ್ಲ ಅನ್ನತ್ತೆ ಲೋಕಸಭೆ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಮಾಡಿದ್ದನ್ನು ದೇಶ ಮೆಚ್ಚಿದೆ. ಹಾಗಾಗಿ ಇವತ್ತಲ್ಲಿ ಫ್ಲ್ಯಾಗನ್ನು ಅರ್ಧಕ್ಕೆ ಹಾರಿಸಿದ್ದಾರೆ. ಕ್ಯಾನ್ ಯು ಬಿಲೀವ್ ಇಟ್? ಏನೂ ಅಲ್ಲದ ವ್ಯಕ್ತಿಯನ್ನ, ಏನೂ ಅಲ್ಲ. ಇಲ್ಲಿ ಎಲ್ಲವನ್ನ ಪಡೆದುಕೊಂಡು ನಮ್ಮ ದುಡ್ಡಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಅದನ್ನು ತಿನ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ವಾಪಸ್ ಬರ್ತೀರಲ್ಲ, 1 ಗಂಟೆ ಕಾಲನೂ ಚರ್ಚೆ ಮಾಡಿದೆ. ಅಯೋಗ್ಯರ ರೀತಿ. ಏನನ್ಬೇಕು ದೇಶದ ಜನ? ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಉಕ್ರೇನ್ ಸಂಘರ್ಷದ ಮಧ್ಯೆ ರಷ್ಯಾ ಸೇನೆಗೆ ಭಾರತೀಯರನ್ನ ನೇಮಕ ಮಾಡಿಕೊಳ್ಳುವುದರ ವಿರುದ್ಧ ಭಾರತ ವಿದೇಶಾಂಗ ಸಚಿವಾಲಯ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಅಪಾಯಕಾರಿ ಅಭ್ಯಾಸವನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಭಾರತೀಯ ವಿದೇಶಾಂಗ ಆಸೆಗೆ ಹೋಗ್ತಾ ಇದ್ದಾರೆ, ಜಾಬ್ ಆಸೆಗೆ. ಅಲ್ಲೋಗಿ ಅವ್ರು ತಗಲಿಸ್ಬಿಟ್ಟು ಒಳಗೆ ಸೇರಿಸ್ತಿದ್ದಾರೆ. ಅದು ತಪ್ಪದು. ರಷ್ಯಾಗೆ ಹೇಳಬೇಕು, ನೀವು ಏನೇನೋ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಲವಂತವಾಗಿ ಇವ್ರನ್ನೆಲ್ಲ ಆರ್ಮಿಗೆ ಸೇರಿಸಿದ್ರೆ ಅವ್ರಿಗೆ ಏನು ಗೊತ್ತಿರುತ್ತೆ ಆರ್ಮಿ ಟ್ರೈನಿಂಗಲ್ಲಿ? ಮತ್ತೊಂದು 3 ವಾರದ ಟ್ರೈನಿಂಗ್ ಹಾಕ್ಬಿಟ್ಟು ಕಳಿಸ್ತಾರಂತೆ. ಯಾಕೆ ಸಾಯಿಸ್ಬೇಕು? ರಷ್ಯಾಗೆ ಹೇಳಬೇಕು ನಮ್ಮವರು. ಮಾತುಕತೆ. ಮೈಸೂರಿನ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ಒಂದು ವಿಚಿತ್ರವಾದ ಘಟನೆ. ಮನಕಲಕತ್ತೆ ಇರಲಿ. ಆಸ್ಪತ್ರೆಗೆ ಸೇರಿಸಿದ್ದಾರೆ ಫ್ಯಾಮಿಲಿ. ಅದು ಬೈಕ್ ಅಪಘಾತ ಆಗಿತ್ತಂತೆ, 6 ಜನರ ಗಾಯ ಅಂತೆ. ಅದು 1,80,000 ರೂಪಾಯಿನ ಬಿಲ್ ಆಗ್ಬಿಟ್ಟಿದೆ. ಅದು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡಿಲ್ಲದೆ ನಾವೇನು ಮಾಡೋಕ್ಕಾಗುತ್ತೆ, ಕಟ್ಟಬೇಕು ಅಂತ ಆಸ್ಪತ್ರೆಯವ್ರು ಕೂತಿದ್ದಾರೆ. ಸರಿ, ಇವ್ರು ಏನು ಮಾಡೋದು? ಆ ಊರಿನ ಜನ ಮತ್ತು ಯುವಕರು ಮತ್ತು ಸಂಬಂಧಿಗಳೆಲ್ಲ ಸೇರಿಕೊಂಡು ಭಿಕ್ಷೆ ಬೇಡಕ್ಕೆ ಹೊರಟುಬಿಟ್ಟಿದ್ದಾರೆ ಎಲ್ಲ ಕಡೆ. ಅದು ವಿಡಿಯೋ ಎಲ್ಲ ವೈರಲ್ ಆಗಿಬಿಟ್ಟಿದೆ. ಇವ್ರು ಭಿಕ್ಷೆ ಬೇಡಿದ್ರೆ ಅಷ್ಟು ದುಡ್ಡು ಕಲೆಕ್ಟ್ ಆಗ್ತಿರಲಿಲ್ಲ. 30,000 ಸಂಗ್ರಹ ಮಾಡಿದ್ದಾರೆ ಅಷ್ಟೇ. ಅದು ಆಗಲ್ಲ ಅಂತ ನನಗೂ ಗೊತ್ತಿದೆ. ನನಗೆ ಭಾಳ ಸರಿ ಇದರದ್ದು ಅನುಭವ ಬಂದ್ಬಿಟ್ಟಿದೆ. ಅವರಿಗೆ ಸಹಾಯ ಮಾಡೋಣ ಬನ್ನಿ ಅಂತಂದರೆ ಒಟ್ಟು ಆಮೇಲೆ ಎಲ್ಲ ಚೆಕ್ ಮಾಡೋಕ್ಕೆ ಹೋದ್ರೆ 25,000 ಕಲೆಕ್ಟ್ ಆಗಲ್ಲ. ಹೇಳೋರು ಮಾತ್ರ ಜಾಸ್ತಿ. ಅಯ್ಯೋ ಅದಕ್ಕೆ ಆವೇಶಕ್ಕೆ ಹೇಳೋದು ನೋಡ್ಬಿಟ್ರೆ ಫುಲ್ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಈಗ ಅನಿಸ್ಬಿಡುತ್ತೆ. ಬಾರದೇ ಇಲ್ಲ ನಮ್ಮ ಜನ. ಅಲ್ಲ, ಅವ್ರು ಕೊಡಬೇಕು ಅಂತ ನಾನು ಹೇಳಿಲ್ಲ. ಅವ್ರವ್ರು ದುಡ್ದಿರೋ ಹಣ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಏನೋ ಅದು ಮಾಡಿದ್ದಾರೆ. ಆಮೇಲೆ ಎಲ್ಲ ವಿಡಿಯೋ ಬಂದಮೇಲೆ ಆಸ್ಪತ್ರೆಯವರು ನಮ್ಗೆ ಇದು ಗೊತ್ತಿರಲಿಲ್ಲ, ಅವ್ರ ಹತ್ರ ದುಡ್ಡೇ ಇಲ್ಲ, ಅವ್ರು ಹಿಂಗೆ ಭಿಕ್ಷೆ ಮಾಡ್ತಾರೆ ಬೇಕಾಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವೀಗ ಅದಕ್ಕೆ ಕನ್ಸೆಷನ್ ಕೊಡ್ತೀವಿ ಅಂತ ಹೇಳಿದಾರಂತೆ. ಕನ್ಸೆಷನ್ ಅಂತಂದರೆ 10 ರೂಪಾಯಿ ಶರ್ಟ್ ಹಾಕ್ಬಿಟ್ಟು 16 ರೂಪಾಯಿ ಶರ್ಟನ್ನು ಮಾಡೋದಲ್ಲ. ಸರಿಯಾಗಿ ಕೊಡಿ. ಬೃಂದಾವನ ಆಸ್ಪತ್ರೆಗೆ ಇದೊಂದು ಬಿಲ್ಲಿಂದ ಬಡತನ ಬರಲ್ಲ ಅನ್ನೋದಿದ್ರೆ ಬಿಟ್ಕೊಡ್ಬೋದು. ಮೋಸ್ಟ್ಲಿ ಬಿಟ್ಕೊಡ್ಬೋದು ಅಂತ ಇದ್ದಾರೆ, ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಿ, ರಿಕ್ವೆಸ್ಟ್ ಅಂತ ಇಟ್ಕೊಳ್ಳಿ ಅಲ್ವೇ? ಎಸ್. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಸಂಬಂಧ ಬೂಡೆ ಗ್ಯಾಂಗ್ನ ಎಸ್ಐಟಿ ಟೀಮ್ ಡ್ರಿಲ್ ನಡೆಸ್ತಾ ಇದೆ. 1 ವರ್ಷದ ಹಿಂದೆ ಬಂಗ್ಲೆಗುಡ್ಡದ ಕಾಡಿನಿಂದ ಬೂಡೆ ತಂದಿರುವುದಾಗಿ ವಿಠಲ್ಗೌಡ ಹಾಗೂ ಪ್ರದೀಪ್ ಎಸ್ಐಟಿ ಮುಂದೆ ಸತ್ಯವನ್ನ ಹೇಳಿದ್ದಾರೆ ಮತ್ತು ಗಿರೀಶ್ ಹೇಳದಂತೆ ನಾವೆಲ್ಲವನ್ನೂ ಮಾಡಿದ್ದೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಯೂಟ್ಯೂಬರ್ ಅಭಿಷೇಕ್ಗೆ 7 ದಿನ, ಮುನಾಫ್ಗೆ 3 ದಿನ ವಿಚಾರಣೆ ನಡೆಸಿ ಇವತ್ತು ವಿರಾಮ ಕೊಟ್ಟಿದ್ದಾರೆ. ಇನ್ನು ಯೂಟ್ಯೂಬರ್ಗಳ ನಡುವೆನೇ ಕಿತ್ತಾಟ ಅಂತೆ. ಪಿತೂರಿಯ ಇದು ವಿಪರೀತ ಅಂತಂದ್ರೆ ಇದೇ ಇರಬೇಕು. ಬುರುಡೆ ಎಲ್ಲಿಂದಾನೋ ತರ್ತೀರಿ, ಆ ಬುರುಡೆ ತೊಗೊಂಡು ಯಾವುದೋ ಫಾರೆಸ್ಟ್ ಎತ್ಕೊಂಡು ಹೋಗ್ತೀರಿ, ಅಲ್ಲಿ ಹೂತಂಗ ಮಾಡ್ತೀರಿ, ಅದನ್ನು ಹಿಂಗೆ ತೆಗೆದಂಗ ಮಾಡ್ತೀರಿ, ಅದನ್ನು ವಿಡಿಯೋ ಮಾಡ್ತೀರಿ, ಆ ಬುರುಡೆ ತಂದು ಒಪ್ಪಿಸ್ತೀರಿ ಅವನೋ ಒಬ್ಬನಿಗೆ, ಅವನ ಕೈಲಿ ಕೋರ್ಟಿಗೆ ಕೊಡಿಸ್ತೀರಿ, ಕೋರ್ಟಲ್ಲಿ ಇದು ಅದಕ್ಕೆ ಕೊಲೆ ಆಗಿರೋ ಬುರುಡೆ ಅಂತ ಸುಳ್ಳು ಹೇಳ್ತೀರಿ. ವಾಟ್ ಎ ಲೆವೆಲ್ ಆಫ್ ಪಿತೂರಿ. ಹಲೋ SIT ಡಾಕ್ಟ್ರೇ, ಅಷ್ಟೇ ನಿಮ್ಮ ಲೈಫು, ಇದನ್ನಾರು ಗಟ್ಟಿಯಾಗಿ ಮಾಡಿಸಿ. ವೈ ಈ ಪಿತೂರಿಗಾರರು ಇನ್ನೂ ಬಂಧಿಸಿಲ್ಲ? ವೈ? ಬರೀ ವಿಚಾರಣೆಗಷ್ಟೇ ಸೀಮಿತ ಆಗ್ತದೆ. ಯಾಕೆ? ನನಗೆ ಡೌಟ್ ಬರ್ತಾ ಇದೆ. SITನಲ್ಲಿ ಯಾರೋ ಆಫೀಸರು ರಾಜ್ಯವನ್ನು ಯಾಮಾರಿಸೋಕ್ಕೆ ಟ್ರೈ ಮಾಡ್ತಿರೋಂಗೆ ಕಾಣಿಸ್ತಾ ಇದೆ.
ಯಾರೋ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಯಾರು ಅಂತ ಕಂಡಿಡಿದು ಸ್ಟಾರ್ಟ್ ಮಾಡಬೇಕಾಗತ್ತೆ, ಫೋಟೋ ಹಾಕಿ. ಯಾರೋ ಸ್ಟಾರ್ಟ್ ಮಾಡಿದ್ದಾರೆ ಈ ಕೆಲಸನ. ಎಸ್ ನಾರಾಯಣ್ ವಿರುದ್ಧ ಸೊಸೆ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದು A1 ಆಗಿ ಪತಿ ಪವನ್ನನ್ನ ಮತ್ತು ಎಸ್ ನಾರಾಯಣ್ ಅವರನ್ನ A2, ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಅವರನ್ನ A3 ಮಾಡಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರನ ಜೊತೆಗೆ ವಿವಾಹವಾಗಿತ್ತು. ಮದುವೆಗೆ ಸಾಕಷ್ಟು ವರದಕ್ಷಿಣೆ ರೂಪದಲ್ಲಿ ದುಡ್ಡು ಕೊಟ್ಟಿದ್ವಿ. ಪವನ್ ಓದಿರದ ಕಾರಣ ಆತನ ಕೆಲಸ ಇಲ್ಲದ ಕಾರಣ ನಾನೇ ಮನೆ ನಡೆಸ್ತಾ ಇದ್ದೆ, ತಾನೇ ಕೆಲಸ ಮಾಡಿ ಮನೆ ನಡೆಸ್ತಾ ಇದ್ದು. ಲಾಸ್ನಲ್ಲಿದ್ದ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಗೆ ನಾನು 10 ಲಕ್ಷ ಸಾಲದ ರೂಪದಲ್ಲಿ ಪಡ್ಕೊಂಡು ಕೊಟ್ಟಿದ್ದೆ. ಆದರೆ ಎಸ್ ನಾರಾಯಣ್ ಮತ್ತು ಅವರ ಪತ್ನಿ ಪುತ್ರ ಎಲ್ಲ ಸೇರ್ಕೊಂಡು ನನಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ರು, ಹಲ್ಲೆ ನಡೆಸ್ತಾ ಇದ್ರು. ಇದರಿಂದ ಬೇಸತ್ತು ನಾನು ಮನೆಗೆ ಹೋಗಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈಗ ದೂರು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಎಸ್ ನಾರಾಯಣ್ ಹೇಳ್ತಾರೆ 1 ವರ್ಷದ ಹಿಂದೆನೇ ಮನೆ ಬಿಟ್ಟು ಹೋಗಿದ್ರು, ಈಗ ಸುಮ್ಮನೆ ದೂರು ಕೊಡ್ತಾ ಇದ್ದಾರೆ ಅಂತ. ಸರಿ, ಅದು ಏನಾದ್ರು ಇರಲಿ, ಸಮಾಜದಲ್ಲಿರೋ ನಿಮ್ಮ ಸ್ಥಾನಮಾನಗಳಿಗೆ ತಕ್ಕಂತೆ ಅದನ್ನು ಅಲ್ಲಲ್ಲೇ ಪರಿಹರಿಸ್ಕೋಬೇಕು. ಈ ಹಂತಕ್ಕೆಲ್ಲ ತರಬಾರ್ದು ಎರಡು ಕಡೆಯಿಂದ. ಸಿನಿಮಾಲ್ ಹೇಳೋದಷ್ಟೇ ಅಲ್ಲ. ಹೈದರಾಬಾದ್ನಲ್ಲಿ ಮಹಿಳೆಯೊಬ್ಬರನ್ನ ಕಟ್ಟಾಕಿ ಪ್ರೆಷರ್ ಕುಕ್ಕರ್ನಿಂದ ಹೊಡೆದು ಕತ್ತರಿಯಿಂದ ಗಂಟ್ಲನ್ನು ಸೀಳಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸೈಬರಾಬಾದ್ IT ಕೇಂದ್ರದಲ್ಲಿ ಯಾವುದೊಂದು ಅಪಾರ್ಟ್ಮೆಂಟು 13ನೇ ಮಹಡಿ ಅಂತೆ. ರೇಣು ಅಗರ್ವಾಲ್ 51 ಹತ್ಯೆಯಾಗಿರೋ ಮಹಿಳೆ. ಇಬ್ಬರು ಆರೋಪಿಗಳು 40 ಗ್ರಾಮ್ ಚಿನ್ನ, ಒಂದಷ್ಟು ದುಡ್ಡು ಎಲ್ಲ ಎತ್ಕೊಂಡೋಗಿದ್ದಾರೆ. ದುಡ್ಡು ಚಿನ್ನ ಎತ್ಕೊಂಡೋಗ್ಲಿ, ಅಷ್ಟೊಂದು ಬರ್ಬರವಾಗಿ ಕೊಲೆ ಯಾಕೆ? ರೆಫ್ಯೂಸ್ ಮಾಡಿದ್ರು, ಆಮೇಲೆ ಎಲ್ಲಿ ನಾವು ತಗ್ಲಾಕ್ ಹೋತೀವೋ ಅಂತ. ಏನಪ್ಪ, ಆಮೇಲೆ ಆಕೆ ಕೊಲೆ ಮಾಡಿ ಆಕೆ ಮನೆಯಲ್ಲೇ ಸ್ನಾನ ಮಾಡಿ ಎಲ್ಲ ಮಾಡೋಗಿದ್ದಾರೆ. ಗಂಡ ಆಚೆ ಹೋಗಿದ್ರಂತೆ, ಗಂಡ ಮತ್ತು ಮಗ. ಪಾಪ ಸಂಜೆ ಬಂದಿದ್ದಾರೆ, ರಿಂಗ್ ಮಾಡಿದ್ದಾರೆ, ಫೋನ್ ಬಾಗಿಲು ತೆಗೆದಿಲ್ಲ. ಅರೆ ಇದು ಬಾಗಿಲು ತೆಗೆದಿಲ್ಲ ಅಂತ ಆಮೇಲೆ ನೋಡಿದ್ರೆ ಹಿಂಗೆ ಆಗೋಗಿದೆ. ಆಮೇಲೆ ನಾನು ಕೇಳಿದೆ ಈ ಕತೆ ಏನಪ್ಪ ಆಮೇಲೆ ಅಂತ. ಈಗ ಏನೋ ಹೇಳ್ತಿದ್ದಾರೆ, ಡೊಮೆಸ್ಟಿಕ್ ಹೆಲ್ಪ್ಗಳು ಅಂತಿದ್ದಾರೆ. ಇಬ್ಬರು ಡೊಮೆಸ್ಟಿಕ್ ಹೆಲ್ಪ್ಗಳು ಅವ್ರ ಆರೋಪಿಗಳು. ಎರಡೂ ಗೊತ್ತಿರೋವೇನೆ, ಸಿಗ್ತಾರೆ ಎಲ್ಲೋಗ್ತಾರೆ ಅಂತ. ನನ್ನ ಪ್ರಕಾರ ಅವ್ರಿಗೂ ಅದೇ ಕುಕ್ಕರ್ ಮುಚ್ಚಳದಲ್ಲೇ ಹೊಡಿಬೇಕು.